ನಾವು ಈಗಾಗಲೇ ಪ್ರತಿ ಹುಣ್ಣಿಮೆಗೆ ದತ್ತಪೀಠದಲ್ಲಿ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬರುವಂತ ಪದ್ಧತಿ ವಿಶ್ವ ಹಿಂದೂ ಬಜರಂಗ ದಳದಿಂದ ನಿರಂತರವಾಗಿ ನಡೀತಾ ಇದೆ. ಸೊ ಈ ವರ್ಷದಿಂದ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿದೀವಿ. ಸೊ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಕಾರ್ಯಾಧ್ಯಕ್ಷರು ಮತ್ತು ನಾನು, ನಮ್ಮ ದುರ್ಗಾ ಸೇನೆಯ ಕಾರ್ಯಕರ್ತರು, ಹಾಸನ್, ಬೆಂಗಳೂರು, ಹೀಗೆಲ್ಲ ಕಡೆಯಿಂದ ಇವತ್ತು ನಾವು ಅಲ್ಲಿ ಹೋಗ್ತಾ ಇದೀವಿ. ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಮಾಡಿ ನಾವು ವಾಪಸ್ ಬರ್ತಾ ಇದೀವಿ. ಇದು ಒಂದು. ನಾಳೆಯಿಂದ ಮುಸ್ಲಿಂ ಅಂದ್ರೆ ಉರುಸ್ ಪ್ರಾರಂಭ ಆಗತ್ತೆ. ಪ್ರತಿ ವರ್ಷ ಉರುಸ್ ಮಾಡ್ತಾರೆ, ಆದ್ರೆ ಪ್ರತಿ ವರ್ಷ ಅಲ್ಲಿ ಒಂದು ಗಲೀಜ್ ಮಾಡ್ತಾರೆ. ಸಾಕಷ್ಟು ರೀತಿಯ ಬಟ್ಟೆ ಗಿಟ್ಟೆ ಅಲ್ಲಿ ಮೇಲ್ಗಡೆ ಹೋಗಿ ಮಾಡುವಂತ ಇದಿದೆ. ಮತ್ತು ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಕೂಡ ಅಲ್ಲಿ ನಿಧಾನವಾಗಿ ಅವರು ಅನುಸರಿಸುವಂತಹದ್ದು ನಡೀತಾ ಇದೆ. ಸೊ ಮುಜರಾಯಿ ಇಲಾಖೆಯ ಪ್ರಮುಖರು ಅದನ್ನು ಗಮನಿಸಿ ಆ ರೀತಿ ಹೊಸ ಪದ್ಧತಿಗಳನ್ನ ಮಾಡದೇ ಇರುವ ಹಾಗೆ, ಗಲೀಜು ಮಾಡದೇ ಇರುವ ಹಾಗೆ, ಆ ದತ್ತಾತ್ರೇಯನ ಪವಿತ್ರ ಪುಣ್ಯ ಕ್ಷೇತ್ರವಾದಂತಹದ್ದು ಶುದ್ಧವಾಗಿನೇ ಇರಬೇಕು, ಪವಿತ್ರವಾಗಿನೇ ಇರಬೇಕು ಅಂತನ್ನುವಂತಹದ್ದು ನನ್ನ ಆಗ್ರಹ. ಇನ್ನು ಮೂರನೇದ್ದು ಅಂದ್ರೆ ಇರಾನ್ ಮೇಲೆ ನಡೀತಾ ಇರುವಂತ ಏನು ಒಂದು ದೊಡ್ಡ ದಾಳಿ ನಡೀತಾ ಇದೆ. ಅದರಲ್ಲಿ ಈಗಾಗಲೇ ಆಯತುಲ್ಲಾ ಖಾನ್ ಖಮೇನಿ ಸತ್ತಿದ್ದಾರೆ. ಸತ್ತ ತಕ್ಷಣನೇ ಇಡೀ ಜಗತ್ತಿನಲ್ಲಿ ಇವತ್ತು ನಮ್ಮ ವಿಶೇಷವಾಗಿ ಭಾರತದ ಸಿಯಾ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ಖಮೇನಿ ಅನ್ನುವಂತ ಒಬ್ಬ ರಾಕ್ಷಸ, ಅವನು ಅತ್ಯಂತ ಕ್ರೂರಿ. ಅವನು ಮಹಿಳೆಯರ ಮೇಲಂತೂ ಅತ್ಯಂತ ದೌರ್ಜನ್ಯವನ್ನ ಎಸಗಿದಂತ, ಯಾವುದೇ ಮುಸ್ಲಿಮ ರಾಷ್ಟ್ರಗಳನ್ನ ನೆಮ್ಮದಿಯಾಗಿ ಬಿಟ್ಟಂತ ವ್ಯಕ್ತಿ ಅಲ್ಲ. ನಮ್ಮ ದೇಶಕ್ಕೂ ವಿರೋಧಿ ಇದು. 370ನೇ ವಿಧಿ ನಾವು ಪ್ರಧಾನಮಂತ್ರಿ ರದ್ದು ಮಾಡಿದಾಗ ಅದನ್ನು ಬಲವಾಗಿ ವಿರೋಧ ಮಾಡಿದಂತ ವ್ಯಕ್ತಿ. ಸೊ ಈ ರೀತಿಯ ವ್ಯಕ್ತಿಯ ಸತ್ತಾಗ ನಮ್ಮ ದೇಶದಲ್ಲಿ ಮುಸ್ಲಿಮರು ನಿಮಗೇನು ಸಂಬಂಧ? ಅತ್ಯಂತ ಕ್ರೂರಿಯಾದಂತಹ ಒಬ್ಬ ವ್ಯಕ್ತಿಯ ಸತ್ತ ನಂತರ ಇಲ್ಲಿ ನೀವು ಪ್ರತಿಭಟನೆ ಮಾಡುವಂತ ಪ್ರಕ್ರಿಯೆ ಇದು ಅನಾವಶ್ಯಕವಾದಂತ. ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ಗಲಾಟೆ ಆದಂತ ಸಮಯದಲ್ಲಿ ಪಹಲ್ಗಾಮದಲ್ಲಿ 26 ಹೆಣಗಳು ಬಿದ್ದಾಗ ಎಲ್ಲಿ ಮಲ್ಕೊಂಡಿದ್ರಿ ನೀವು? ನಿದ್ದೆ ಮಾಡ್ತಾ ಇದ್ರಾ? ಈ ದೇಶದ ಹೆಣಗಳು ಉರುಳಿದಾಗ ಮುಸ್ಲಿಮರೇ ಹೊಡೆದಾರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ? ಹಾಗೆ ಅನೇಕ ಘಟನೆಗಳು ನಡೆದಂತ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರೋದು. ಈಗ ಎಲ್ಲಿವನು ಖೊಮೈನಿ ಕ್ರೂರಿ ಒಬ್ಬ ರಾಕ್ಷಸವನ್ನು ಸತ್ತ ತಕ್ಷಣನೇ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ನೀವು ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀರಿ? ಸೊ ಬಾಯಿ ಮುಚ್ಕೊಂಡಿರ್ಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಸರ್ಕಾರ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದೇನೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಹ್ಯಾರಿಸ್ ನೇತೃತ್ವದಲ್ಲಿ ಆಗಿದೆ. ನಾನು ಹೇಳ್ತೀನಿ, ಹ್ಯಾರಿಸ್ ನಿಮಗೆ ಪ್ರತಿಭಟನೆ ಎಲ್ಲಿ ಮಾಡ್ಬೇಕು ಅಂತ ಅನ್ನೋದು ನೀವೇ ಒಂದು ಕಾನೂನನ್ನು ಮಾಡಿದಿರಿ. ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆಗಳನ್ನ ಮಾಡಬೇಕು. ಆದ್ರೆ ಶಾಂತಿನಗರದಲ್ಲಿ ನೀವು ಬೀದಿಗಳಲ್ಲೆಲ್ಲ ಪ್ರತಿಭಟನೆ ಮಾಡಿ, ರಸ್ತಾ ರೋಕೋ ಮಾಡಿ ಸಾಕಷ್ಟು ರೀತಿಯ ಜನರಿಗೆ ತೊಂದರೆ ಕೊಟ್ಟಿದ್ದೀರಿ. ಸೊ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಈ ಖಮೇನಿ ಅನ್ನುವಂತ ಈ ರಾಕ್ಷಸನ ಕೊಂದಂತ ಸಮಯದಲ್ಲಿ ಇವತ್ತಿನ ಈ ದೇಶದಲ್ಲಿ ಅತ್ಯಂತ ಶಾಂತಿ ನೆಲೆಸಿದೆ ಅಂತ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೀನಿ. ಶಿವಮೊಗ್ಗದ ಪ್ರತಿಭಟನೆಯ ಸಮಯದಲ್ಲಿ ಗಾಂಧೀಜಿಗೆ ಹೋಲಿಕೆ ಮಾಡಿದ್ದಾರೆ. ಗಾಂಧೀಜಿ ಅಹಿಂಸಾವಾದಿ, ಖಮೇನಿ ಹಿಂಸಾವಾದಿ, ಕ್ರೂರಿ, ರಾಕ್ಷಸ. ಸೊ ಅವರಿಗೆ ಗಾಂಧೀಜಿ ಜೊತೆಗೆ ಹೋಲಿಸ್ತೀರಿ? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಸಿಯಾ ಮುಸ್ಲಿಮರಿಗೆ ಮುಖಂಡರಿಗೆ ನಾನು ಕೇಳ್ತಾ ಇದ್ದೀನಿ, ಈ ರೀತಿ ಕಂಪೇರ್ ಮಾಡುವಂತ ಸರಿಯಲ್ಲ. ಇಲ್ಲಿ ಪ್ರತಿಭಟನೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು ಹೇಳ್ತೇನೆ. ಮತ್ತೆ ಇಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ದಲಿತರ ಮೇಲಿಂದ ಮೇಲೆ ಆಗ್ತಾ ಇರುವಂತ ಹಲ್ಲೆ ಇದು ಸರ್ಕಾರದ ದೌರ್ಬಲ್ಯ ತೋರಿಸುತ್ತೆ, ನಿರ್ಲಕ್ಷ್ಯ ತೋರಿಸುತ್ತೆ. ಪೊಲೀಸ್ ಇಲಾಖೆಯವರು ಅಂತವ್ರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತ ಕಾಂಗ್ರೆಸ್ ಲೀಡರ್ ಒಬ್ಬರು ಯಾವ್ದು ರಹೀಲ್ನೋ ಹಿಂಗೇನೋ ಹೆಸರಿದೆ, ಅವನು ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ. ಯಾಕೆ ಅರೆಸ್ಟ್ ಮಾಡಿಲ್ಲ? A1 ಇದ್ದಾನ ಅವನು.
ಸೊ ಅಂತ ದಲಿತ ಮಹಿಳೆಯರ ಮೇಲೆ, ದಲಿತ ಮಕ್ಕಳ ಮೇಲೆ ಇವತ್ತು ನಮ್ಮ ಕಲ್ಲೆಸೆಯುವುದು, ಮನೆಗಳ ಕಲ್ಲೆಸೆಯುವುದು, ಈ ರೀತಿಯ ಪ್ರಕ್ರಿಯೆ ಈಗ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಹಬ್ಬದ ಹಿನ್ನೆಲೆಯಲ್ಲಿ ಇದೇ ಹೇಳ್ತಾ ಇದೆಯಾ ನಿಮಗೆ? ಶಾಂತಿಯ ಸಂದೇಶ ಇದೇನಾ? ಸೊ ನಾವು ಇದನ್ನು ಖಂಡಿಸ್ತಾ ಇದ್ದೀನಿ, ಇದನ್ನು ವಿರೋಧಿಸ್ತಾ ಇದ್ದೀನಿ. ನಾಳೆ ಸಾಧ್ಯ ಆದ್ರೆ DC ಮತ್ತು SP ಅವರಿಗೆ ಭೇಟಿ ಆಗ್ತೀನಿ ಅಂತನ್ನುವಂಥದ್ದು. ಇಸ್ಲಾಂ ಬೇರೆ ಬೇರೆ ನಾಟಕಗಳನ್ನ ಆಡ್ತಾರೆ. ಈಗ ಎಳೆ ಮಕ್ಕಳಿಗೆ ಮದರ್ಸಾದಲ್ಲಿ ವಿಷ ತುಂಬಿ, ಇವತ್ತು ಹಿಂದೂ ವಿರೋಧಿಯ ವಿಚಾರವನ್ನು ತುಂಬಿ ಅವರನ್ನ ಮುಂದೆ ಮಾಡುವಂತ ಪ್ರವೃತ್ತಿ, ಇದು ಹಳೆ ಚಾಳಿ. ಇದು ಮಹಿಳೆಯರನ್ನು ಮುಂದೆ ಮಾಡ್ತಾರೆ, ಮಕ್ಕಳನ್ನು ಮುಂದೆ ಮಾಡ್ತಾರೆ. ಸೊ ಮಕ್ಕಳಿಗೆ ಯಾಕೆ ಈ ರೀತಿಯ ದುಷ್ಟ ಬುದ್ಧಿ ಕಲಿಸ್ತಾ ಇದ್ದೀರಿ? ಮದರ್ಸಾದಲ್ಲಿ ಇದನ್ನೇ ಹೇಳ್ಕೊಡ್ತಾ ಇದ್ದೀರಾ? ಸೊ ಹಿಂದೂ ವಿರೋಧಿ ನೀತಿ ಮದರ್ಸಾಗಳಲ್ಲಿ ಎಲ್ಲೆಲ್ಲಿದೆ ಅದನ್ನ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಯಾಕೆ ಮಕ್ಕಳಿಗೆ ಈ ರೀತಿ ದುರ್ಬುದ್ಧಿ ತುಂಬ್ತಾ ಇದ್ದೀರಿ? ಒಳ್ಳೆ ವಿದ್ಯೆ ಹೇಳೋದ್ ಬಿಟ್ಟು, ಒಳ್ಳೆ ನಡವಳಿಕೆ ಹೇಳೋದ್ ಬಿಟ್ಟು, ಇಸ್ಲಾಮಿನಲ್ಲಿ ಇರುವಂತ ಈ ಎಳೆ ಮಕ್ಕಳಲ್ಲಿ ವಿಷ ತುಂಬುವಂತ, ಅನಾಗರಿಕ ತುಂಬುವಂತ, ಇವತ್ತು ಈ ರೀತಿಯ ಪ್ಯಾಲಿಸ್ಟೈನ್ಗೆ ನಿಮಗೆ ಏನ್ ಸಂಬಂಧ? ಈ ದೇಶದಲ್ಲಿ ಹುಟ್ಟಿದ್ರಿ, ಈ ದೇಶದ ಅನ್ನ ತಿಂತಾ ಇದ್ರಿ, ಈ ದೇಶದ ಬಗ್ಗೆ ಗೌರವ ಇಟ್ಟುಕೊಂಡು ಬದುಕಬೇಕು ಅಂತನ್ನುವಂಥದ್ದು ಮಕ್ಕಳಿಗೆ ಕಲಿಸ್ಬೇಕು ಅಂತನ್ನುವಂಥದ್ದು ಮುಲ್ಲಾ ಮೌಲವಿಗಳಿಗೆ ಹೇಳ್ತಾ ಇದ್ದೀನಿ, ಇಸ್ಲಾಮಿನ ಪ್ರಮುಖರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಮಕ್ಕಳನ್ನ ಮುಂದೆ ಬಿಟ್ಟು ಆಟ ಆಡುವಂತಹದ್ದನ್ನ ಸರಿಯಲ್ಲ, ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು. ಮತ್ತು ಅಲ್ಲಿ ಎಲ್ಲ ಪ್ರಮುಖ ಹೇಳಿದ್ದು ಅತ್ಯಂತ ವಿಚಿತ್ರವಾಗಿ ಖಂಡನೀಯವಾದ, ಶಿವಮೊಗ್ಗದ ನಗರದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿಯಾಗಿ ಈ ಕ್ರಿಮಿನಲ್ಸ್, ಜಿಹಾದಿಗಳು, ಕಿಡಿಗೇಡಿಗಳು ಇಸ್ಲಾಮಿಕ ಈ ದುಷ್ಟ ಬುದ್ಧಿಯ ಕಲಿಸ್ತಾ ಇದ್ದಾರೆ. ಮಹಿಳೆ ಹೇಳ್ತಾಳೆ ಖಮೇನಿ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ. ಮನೆಯಲ್ಲಿ ಈ ರೀತಿಯ ರಾಕ್ಷಸರು ಹುಟ್ಟಿದ್ರೆ ಮೊದಲನೇ ದೌರ್ಜನ್ಯ ನಿಮ್ಮ ಮಹಿಳೆಯರ ಮೇಲೆ. ಇವತ್ತು ಬುರ್ಕಾ ಹಾಕದೆ ಇರುವಂತ ಒಂದು ಸಣ್ಣ ಪಾರ್ಟ್ ಕೂದಲು ಕಾಣಿಸ್ತಾ ಇದ್ರೆ ಗುಂಡು ಹೊಡೆದು ಕೊಂದಂತ ಖೇಮೈನಿ ಅಂತವನು ಹುಟ್ಟಬೇಕಾ? ನಮ್ ದೇಶದಲ್ಲಿ ಹುಟ್ಟೋದು ಬೇಡ. ನೀವು ಎಲ್ಲಿ ಹುಟ್ಟಬೇಕು ಅಂತನ್ನುವಂತ ಆ ದೇಶಕ್ಕೆ ಹೋಗಿ ಅಲ್ಲಿ ಆನಂದವಾಗಿ ಬದುಕಿರ್ಬೇಕಾದ್ರೆ ಬದುಕಕ್ ಸಾಧ್ಯನೇ ಇಲ್ಲ. ಈ ರೀತಿಯ ಮಹಿಳೆಯರ ಅಂಧ ಶ್ರದ್ಧೆಯ ಮೂಲಕ ಖೇಮೈನಿ ಬಗ್ಗೆ ಮಾತನಾಡುವಂತಹದ್ದು ನಿರ್ಲಜ್ಜದ ಮಾತು ಅಂತನ್ನುವಂಥದ್ದು ಹೇಳ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.